28/10/2025 ಮಾನ್ಯ ಕರ್ನಾಟಕ ರಾಜ್ಯದ BJP OBC ಪ್ರಧಾನ ಕಾರ್ಯದರ್ಶಿಯಾದಂಥ ಅವ್ವಣ್ಣ ಮೆಕ್ಕಿಯವರು ಲಚ್ಚಪ್ಪ ಜಮಾದಾರ್ ವಿರುದ್ಧ ಒಂದು ಪ್ರೆಸ್ ಮೀಟ್ ಮಾಡಿದರು. ಲಚ್ಚಪ್ಪ ಜಮಾದಾರ್ ಅವರು ನವೆಂಬರ್ 2ನೇ ತಾರೀಕು RSS ದಿವಸ ಪಥಸಂಚಲನ ಮಾಡ್ತಾ ಇದ್ದಾರೆ, ಸಮಾಜವನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ. ಇದು ಖಂಡನೀಯ ಅಂತ ಅವರು ಹೇಳಿದರು. ಇದು ನಾವು RSS ವಿರೋಧನೂ ಲಚ್ಚಪ್ಪ ಜಮಾದಾರ್ ಹೋರಾಟ ಮಾಡ್ತಾ ಇದ್ದಿಲ್ಲ. ಇವತ್ತು ಬೇರೆ ಬೇರೆ ಸಂಘಟನೆ ವಿರೋಧನೂ ಲಚ್ಚಪ್ಪ ಜಮಾದಾರ್ ಹೋರಾಟ ಮಾಡ್ತಾಯಿಲ್ಲ. ಕೋಲಿ ಕಬಲಿಗೆ ಎಷ್ಟೇ ಹೋರಾಟ ಸಮಿತಿಯಿಂದ ಕೋಲಿ ಸಮಾಜದ ಬಹುದಿನಗಳ ಕನಸದಂಥ ಇವತ್ತು ಕೋಲಿ ಕಬಲಿ ಅಂಬಿಗಾ ಬೆಸ್ತ ತಳವಾರ್ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಅಲ್ಲಿ ನಾವು ನವೆಂಬರ್ 2ನೇ ತಾರೀಕು ಅಲ್ಲಿ ಹೋರಾಟ ಮಾಡೋಕ್ಕೆ ನಾವು ಉದ್ದೇಶಿಸಿದೆವು. ಯಾಕಂದರೆ ಚಿತ್ತಾಪುರ ತಾಲೂಕು ಇವಾಗ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ವಿಡಿಯೋಗಳು ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಕೇಂದ್ರ ಬಿಂದುವಾಗಿದೆ. ಎಲ್ಲ ಚಾನಲ್ಗಳಲ್ಲಿ ಅಲ್ಲಿ ಚಿತ್ತಾಪುರ ತಾಲೂಕದ ಕಣ್ಣಿನಲ್ಲಿದೆ. ಅದಕ್ಕಾಗಿ ಎಲ್ಲ ವಿಡಿಯೋಗಳಲ್ಲಿ ಇವತ್ತು ಹೈಕೋರ್ಟ್ನಲ್ಲಿ ಮೀಡಿಯಾದಲ್ಲಿ ಎಲ್ಲ ಕಡೆ ಇವತ್ತು ನಮ್ಮ ಕೋಲಿ ಕಬ್ಬಲಿಗೆ ಸಮಸ್ಯೆಯನ್ನು ಗೊತ್ತಾಗುತ್ತದೆ, ಎಲ್ಲ ಕಡೆ ಪ್ರಚಾರ ಆತಂತ ಒಂದೇ ಉದ್ದೇಶಕ್ಕಾಗಿ ನಾವು ಅಲ್ಲಿ ಹೋರಾಟ ಮಾಡಬೇಕಂತ ಉದ್ದೇಶಿದೆ ಹೊರತು ಪಥಸಂಚಲನ ಮಾಡೋಕ್ಕೆ ನಾವು ಅಲ್ಲಿ ಬಂದಿಲ್ಲ. ಮುಂದೂ ಪಥಸಂಚಲನ ಮಾಡಲ್ಲ, ನಾವು ಹೋರಾಟ ಮಾಡ್ತೇವೆ ಲಚ್ಚಪ್ಪ ಜಮಾದಾರ್ ಥರ. ಇವತ್ತೇನು ಹೇಳ್ತಾ ಇದ್ದಾರೆ ಅಂತಂದರೆ ಲಚ್ಚಪ್ಪ ಜಮಾದಾರರು ಬೇರೆಯವ್ರಿಗೆ ಓಲೈಕೆ ಮಾಡೋಕ್ಕೆ ಬೇರೆಯವರಿಗೆ ಹೊಗಳಕ್ಕೆ ಇವತ್ತು ಸಮಾಜವನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸ್ವಾಮಿ, ಆ ರೀತಿಯಾಗಿ ನಾವು ಮಾಡತ್ತಾ ಇದ್ದಿಲ್ಲ. ಇವತ್ತು ಸುಮಾರು ಕರೋನಾ ಬಂದರೂ ಕೂಡ ಲಚ್ಚಪ್ಪ ಜಮಾದಾರರು ಹೋರಾಟ ಮಾಡಿದ್ದಾರೆ. ಇವತ್ತು ಅವ್ರ ಮೇಲೆ ಕೇಸ್ ಬಿದ್ದರೂ ಕೂಡ BJPಯಲ್ಲಿದ್ದರು, ನೀವು BJPಯಲ್ಲಿದ್ದೀರಿ, ಅವರು BJPಯಲ್ಲಿದ್ದರು. ನೀವ್ಯಾಕೆ ಹೋರಾಟ ಮಾಡಿಲ್ಲ? ಇವತ್ತು ಲಚ್ಚಪ್ಪ ಜಮಾದಾರ್ ಅವರು ಅರೆಬೆತ್ತಲೆಯಾಗಿ ಹೋರಾಟ ಮಾಡಿದ್ದಾರೆ, ನೀವ್ಯಾಕೆ ಮಾಡಲಿಲ್ಲ? ನೀವು ಮಾಡ್ಬೋದಿತ್ತಲ್ಲ, ಸಮಾಜ ಕಳಿದ್ದಾರೆ. ನೀವು BJPಗೋಸ್ಕರ ಮಾತ್ರ ಹೋರಾಟ ಮಾಡ್ತಾ ಇದ್ದೀರಿ, ಸಮಾಜಕ್ಕಾಗಿಗೋಸ್ಕರ ಮಾಡುತ್ತಿಲ್ಲ. ನೀವು ಬೇರೆಯವರಿಗೆ ಓಲೈಕೆ ಮಾಡತ್ತಾರೆ, ಬೇಲೈಕೆ ಓಲೈಕೆ ಆಗಿಲ್ಲ. ನೀವು ಹೋರಾಟ ಮಾಡೋದು ನಿಮಗೋಸ್ಕರ ಮಾತಾಡ್ತೀರಿ. ಇವತ್ತು 1ರಿಂದ 10 ಗಂಟೆ ತನಕ ನೀವು ಹೋರಾಟ ಮಾಡ್ತೀರಿ. 10 ಗಂಟೆ ಆದ ತಕ್ಷಣ ಬೆಳಗ್ಗೆ ಎದ್ದ ಕೂಡಲೇ ಸಚಿವರ ಮನೆಯಾಗ ಇರ್ತೀರಿ, ಕಾಂಗ್ರೆಸ್ ಸಚಿವರ ಮನೆಯಾಗ ಇರ್ತೀರಿ, ಕಾಂಗ್ರೆಸ್ MLA ಅವ್ರ ಮನೆಯಾಗ ಇರ್ತೀರಿ. ನಿಮ್ಮ ಹೋರಾಟ ಯಾವ ಲೆಕ್ಕಗಾಗಿರೋದು? ಯಾರಿಗೆ ಓಲೈಕೆ ಮಾಡಕತ್ತೀರಿ ನೀವು? ಇದು ತಿಳಿಸ್ರಿ. ನೀವು ಕೇಳಬೇಕಾದ್ರೆ ನಾವು ಇವತ್ತು ಹೋರಾಟ ಮಾಡಿಕೆ ಏನು BJPದವ್ರ ಸಂಘಟ ಏನು ನಾವೇನು ಮಾತಾಡ್ತಾ ಇದ್ದೀವ? BJPದ ಸಂಘಟ ಇದ್ದಿದ್ದೇವ? ಏನಾರ ಮಾತಾಡಿದ್ರು ಕೂಡ ನಮ್ಮ ಪಕ್ಷದಾಗ ಇದ್ದಿದ್ದೇವೋ ಪಕ್ಷದವ್ರು ಸರಿ ಮಾತಾಡಿರ್ಬೇಕು. ಅದೇನು ತಪ್ಪದ? ಇವತ್ತು ನೀವು ಮುಂಜಾನೆ ಮಾತಾಡ್ತೀರಿ, ಬೆಳಗ್ಗೆ ಮುಂಜಾನೆ ಹೋಗಿ ಮಿನಿಸ್ಟರ್ ಮನೆಯಾಗಿರ್ತೀರಿ, ನೀವು MLAಗಳ ಮನೆಯಾಗಿರ್ತೀರಿ, ಎಲ್ಲರ ಮನೆಯಾಗಿ ಇರ್ತೀರಿ. ನಿಮ್ಮ ಹೋರಾಟ ಯಾವ ಲೆಕ್ಕಕ್ಕದ ಹೇಳ್ಕೊಳ್ಬೇಕಾದ್ರೆ ಇವತ್ತು ನೀವು ಹೋರಾಟ ಇದ್ದರೆ ಹೋರಾಟ ಮುಖಾಂತರ ಪಡಿಬೇಕು ಹೊರತು ನೀವು ಸುಮ್ಮನೆ ಇನ್ನೊಬ್ಬರ ಮನೆಗೆ ಹೋಗಿ ಬಾಕಲು ಹೋಗಿ ಅವಮಾನ ಮಾಡ್ಬೋದು ಕೇಳಬೇಕು ಈ ಸಮಾಜಕ್ಕಾಗಿ ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತು ಮುಂದಿನ ದಿನಗಳಲ್ಲಿ ಲಚ್ಚಪ್ಪ ಜಮಾದಾರ್ ಕೋಲಿ ಸಮಾಜಕ್ಕೆ ಹೋರಾಟ ಮಾಡ್ತಾನೇ ಇರ್ತಾರೆ. ಇವತ್ತು ರಾಜ್ಯ ಮಟ್ಟದ ಹೋರಾಟ ಮಾಡ್ತಾರ, ರಾಷ್ಟ್ರ ಮಟ್ಟದ ಹೋರಾಟ ಮಾಡ್ತೀವಿ. ಮುಂಬರೋ ದಿನಗಳಲ್ಲಿ ಟೈಮ್ ತೊಗೊಂಡ್ಕೇಸಿ, ಸಮಯ ತೊಗೊಂಡ್ಕೇಸಿ, ಕಲ್ಯಾಣ ಕರ್ನಾಟಕದ ಎಲ್ಲ ಜನರ ವಿಶ್ವಾಸ ತೊಗೊಂಡ್ಕೇಸಿ, ಎಲ್ಲ ಪಕ್ಷದ ವಿಶ್ವಾಸ ತೊಗೊಂಡು ಲಚ್ಚಪ್ಪ ಜಮಾದಾರ್ ಅವರು ಎಲ್ಲ ಸಮಾಜದ ವಿಶ್ವಾಸ ತೊಗೊಂಡ್ಕೇಸಿ ಒಂದು ದೊಡ್ಡ ಹೋರಾಟ ಮಾಡ್ತಾಯಿದ್ದೀವಿ. ಇವತ್ತು ಲಚ್ಚಪ್ಪ ಜಮಾದಾರ್ ಸಮಾಜಕ್ಕಾಗ್ಯಾರ, ಇವತ್ತು ವಿಠ್ಠಲರು ಪಕ್ಕ ಅಭಿಮಾನಿಯಾರ. ಇವತ್ತು ಅವರು ಯಾರ್ದು 5 ಪೈಸೆ ತೊಗೊಂಬಲ್ಲೇ ಸ್ವಂತ ಖರ್ಚು, ಸ್ವಂತ ಹೊಲ ಬೆಳೆದಂಥ ರೊಕ್ಕ ತಂದ್ಕೇಸಿ ಇವತ್ತು ಕೋಲಿ ಸಮಾಜ ಹೋರಾಟಕ್ಕೆ ಹಾಕುತ್ತಾ ಇದ್ದಾರೆ ಬಂಧುಗಳೇ. ಇವತ್ತು ಹುಬ್ಬಳ್ಳಿಯಲ್ಲಿ ಅಂಜಲಿಯಲ್ಲಿ ಮಾಡರಾದಾಗ ರೇಪಣ್ ಮಾಡಿರೋದಾಗ ಸ್ವಂತ ಕೇಸಿ ಅಲ್ಲಿ 1 ಲಕ್ಷ ರೂಪಾಯಿ ಲಚ್ಚಪ್ಪ ಜಮಾದಾರ್ ಕೈಲಿ ಕೊಟ್ಟಿದ್ದಾರೆ. ಆ ನಂತರ ಅಲ್ಲಿ ನಮ್ಮ MLC ಆದಂಥ ತಿಪ್ಪಣ್ಣಪ್ಪ ಕಮಕನೂ ಸಾವರು ಬಂದರು. ಸುಮಾರು ಚುಂಚೋಳಿಯಲ್ಲಿ ಕರೋನಾದಲ್ಲಿದ್ದಾಗ ಅಲ್ಲಿ ಒಂದು ಹುಡುಗಿದಾಗ ಹುಡುಗಲಿದ್ದಾಗ ಒಂದು ಹುಡುಗಿ ರೇಪಣ್ ಮಾಡಿದ್ರ ಮತ್ತು ಮೊದಲೇ ಲಚ್ಚಪ್ಪ ಜಮಾದಾರ್ ಹೋಗಿ ಕೇಸಿ ಆ ಮನೆ 26,000 ರೂಪಾಯಿ ಕೊಟ್ಟಿಗೆ ಸಂತಾನ ಹೇಳಿದ್ದಾರೆ. ಮೊನ್ನೆ 1-2-3-4 ತಿಂಗಳ ಹಿಂದೆ ಇಲ್ಲಿ ಹುಮನಾಬಾದಲ್ಲಿ ಹೋಗಿ ಕೇಸಿ ಅಲ್ಲಿನೊಂದು ಹುಡುಗಿ ರೇಪಣ್ ಮಾಡಿರೋದ ಕೂಡ ಅಲ್ಲಿ ಹೋಗಿ ಕೇಸ ಹುಡುಗಿ ಮನೆಗೆ 20,000 ರೂಪಾಯಿ ಕೊಟ್ಟು ಕೇಸಿ ಸಂತಾನ ಹೇಳಿ ಬಂದಿದ್ದಾರೆ. ಇಂಥವೆಲ್ಲ ಕಿರಣಿದಾಗ ಇಂಥವೆಲ್ಲ ಅನೇಕ ಹೋರಾಟಗಳು ಮಾಡ್ತಾ ಇದ್ದಾರೆ ಬಂಧುಗಳೇ. ನಿಮಗೆ ಕಣ್ಣಿಗೆ ಕಾಣಲ್ಲೇನು? ನೀವು ಹೋರಾಟ ಮಾಡಿರಿ, ನಾವು ನಿಮಗೆ ಬೆಂಬಲ ಇದ್ದೀವಿ. ಅದು ಲಚ್ಚಪ್ಪ ಜಮಾದಾರ್ ಹೋರಾಟಕ್ಕೆ ನೀವು ಬೆರಕ್ಕೆ ಹೋಗಕ್ಕೆ ಹೋಗಬೇಡ್ರಿ, ಅದು ಸಾಧ್ಯನೇ ಇಲ್ಲ. ಇವತ್ತೆಲ್ಲ ಪಕ್ಷದವರು ಇವತ್ತು ಲಚ್ಚಪ್ಪ ಜಮಾದಾರನ್ನು ಲೈಕ್ ಮಾಡ್ತಾ ಇದ್ದಾರೆ. ಎಲ್ಲ ಪಕ್ಷದವರು ಇವತ್ತು ಹೋರಾಟದ ಬಗ್ಗೆ ನೀವು ಲಚ್ಚಪ್ಪ ಜಮಾದಾರ್ ಒಬ್ಬರೇ ಹೋರಾಟ ಮಾಡಬಹುದು, ಇವತ್ತು ಸಮಾಜಕ್ಕೆ ಏನಾರು ಕೊಡಿಸ್ಬೋದು ಅಂತ ಹೇಳಿ ಇವತ್ತು ಮಾತಾಡ್ತಾ ಇದ್ದಾರೆ ಬಂಧುಗಳೇ. ಇವತ್ತು ಕಾಂಗ್ರೆಸ್ದಾಗಿದ್ದವರು, ಇವತ್ತು BJPದಾಗಿದ್ದವರು, JDSದಾಗಿದ್ದವರು, ಇವತ್ತು ಎಲ್ಲ ಸಮಾಜದವರು, ಇವತ್ತು ಲಿಂಗಾಯತ ಸಮಾಜದವರು ಆಗ್ಬೋದು, ಇವತ್ತು DSS ದವರು ಆಗ್ಬೋದು, ಇವತ್ತೆಲ್ಲ ಸಮಾಜದವ್ರು ಕೂಡ ಲಚ್ಚಪ್ಪ ಜಮಾದಾರ್ ಸರ್ವ ಸಮಾಜದವರಿಗೆ ತೆಕ್ಕಾಗಿ ತೊಗೊಂಡ್ಕೇಸಿ ಜೊತೆಯಲ್ಲೂ ತೊಗೊಂಡ್ಕೇಸಿ ಲಚ್ಚಪ್ಪ ಜಮಾದಾರ್ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಕುರುಬ ಸಮಾಜದವ್ರಿಗೆ ಸುಧಾಕ ಜೊತೆಯಲ್ಲೂ ತೊಗೊಂಡ್ಕೇಸಿ ಎಲ್ಲ ಸಮಾಜದಾಗ ಶೋಷಿತ ಜನರಿಗೆ
ಯಾವಾಗ ಅನ್ಯಾಯ ಆಗ್ತದ ಅವಾಗ ಪ್ರತಿಭಟನೆ ಮಾಡಿ ನ್ಯಾಯ ಕೊಡಿಸೋರು ಮಾತ್ರ ವಿಠ್ಠಲರ ನಂತರ ಲಚ್ಚಪ್ಪ ಜಮಾದಾರರು ಒಬ್ಬರು ಯಾರು ಅಂತ ಹೇಳೋಕೆ ನಾನು ಇಷ್ಟಪಡ್ತಾಯಿದ್ದೀನಿ. ಮುಂದೆ ನೀವು ಯಾರು ಈ ಅವಹೇಳನ ಮಾಡೋಕ್ಕೆ ಹೋಗಬೇಡ್ರಿ. ನಿಮ್ಮ ಬೆಂಬಲಿಗರಂತ ಯಾವುದೋ ಸುಳ್ಳು ಸುದ್ದಿ ಹಬ್ಬಿಸ್ಲಕ್ಕೆ ಹೋಗಬೇಡ್ರಿ. ಯಾರಿಗೆ ಫೇಸ್ಬುಕ್ ಮುಖಾಂತರ ವಾಟ್ಸಪ್ ಮುಖಾಂತರ ಕೊಡ್ಲಕ್ಕೆ ಹೋಗಬೇಡ್ರಿ. ಇದು ವೈಯಕ್ತಿಕ ಆತ ಮುಂದೆ ನೀವೇನು ತಿಳ್ಕೊಂಡ್ರಿ. ಅವ್ರು ಯಾರ ನಮ್ಮ ಫೇಸ್ಬುಕ್ ಮುಖಾಂತರ ಲಚ್ಚಪ್ಪ ಜಮಾದಾರಲ್ಲಿ ಅವ್ರ ಟೀಮಿನ ಮುಖಾಂತರ ಅಲ್ಲಿ ಯಾರ ಅವಹೇಳನಕಾರಿಯಾಗಲಿ ಹೇಳಿಕೆ ಕೊಟ್ಟರೆ ಅದು ವೈಯಕ್ತಿಕ ಆಗ್ತದ. ನೀವೇ ಕಾರಣ ಅಂತ ನಾವು ಮುಂದೆ ಬರೋಕ್ಕೆ ಹೇಳೋಕೆ ಇಷ್ಟಪಡ್ತೀನಿ. ಒಂದು ವೇಳೆ ನಮ್ಮ ಟೀಮ್ನಲ್ಲಿ ಯಾರು ನಿಮ್ಮ ಬಗ್ಗೆದಾಗ ಅವಹೇಳನಕಾರಿ ಸಣ್ಣ ಮನುಷ್ಯನಲ್ಲಿ ಮಾತಾಡಿದ್ರೆ ಕೂಡ ನಾವು ಅದಕ್ಕೆ ಜವಾಬ್ದಾರಿ ಇರ್ತೀವಿ. ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಮಂದಿಗೆ ನೀವು ಹೇಳ್ರಿ. ಯಾರ್ಯಾರು ಇವತ್ತು ಫೇಸ್ಬುಕ್ಕಿನಲ್ಲಿ ಯಾರ್ಯಾರು ಇವತ್ತು ವಿಡಿಯೋ ಮುಖಾಂತರ ಇವತ್ತು ಮಾತಾಡ್ಲಕ್ಕತ್ತ ಲಚ್ಚಪ್ಪ ಜಮಾದಾರರ ಬಗ್ಗೆದಾಗ ಅದು ಖಂಡನೀಯದ. ನೀವೆಲ್ಲರೂ ಅವ್ರಿಗೆ ಹೇಳಬೇಕು. ಒಂದು ಹೇಳಕ್ಕೆ ನೀವು ಹೇಳಿಲ್ಲಪ್ಪ ಅಂದ್ರೆ ಅವರು ಹೇಳಿದವ್ರಿಗೆ ನಾವು ವೈಯಕ್ತಿಕವಾಗಿ ತೊಗೋತೀವಿ ಮುಂದಿನ ದಿನ ಅಂತ ಹೇಳೋಕ್ಕೆ ನಾನು ಇಲ್ಲಿ ಮಾತಾಡೋಕ್ಕೆ ಅವಶ್ಯ ಕೊಟ್ಟು ತಮ್ಮೆಲ್ಲರಿಗೂ ವಂದಿಸ್ತೇನೆ. ಅವರು ಕೋಲಿ ಸಮಾಜ ಮುಖಂಡರು ಅಂತ ಹೇಳ್ತಾರೆ. ಕೋಲಿ ಸಮಾಜ ಮುಖಂಡರು ಅಂತ ಹೇಳಿ ಕೇಸಿ ಕೋಲಿ ಸಮಾಜ ಜನರನ್ನು ಬಳಕೆ ಮಾಡಿ ಕೇಸಿ ಬೇರೆ ಬೇರೆ RSS ಬಗ್ಗೆ ಆಗಲಿ BJP ಬಗ್ಗೆ ಆಗಲಿ ಅವ್ರು ಮಾತಾಡ್ತಾ ಇದ್ದಾರೆ. ಇವತ್ತು ಕೋಲಿ ಸಮಾಜ ಬಗ್ಗೆ ಚಿಂತೆ ಮಾಡಿದ್ರೆ ಇವತ್ತು ಬಾಗವಾಡಿಯಲ್ಲಿ ಉಸುಕಿನ ಸಲುವಾಗಿ ಏನು ಹೋರಾಟ ಮಾಡಿದ್ರು. ಅವರು ರಾಜ್ಯಾಧ್ಯಕ್ಷರು ಕರ್ಕೊಂಬಂದು ಕೇಸನ್ನು ಹೋರಾಟ ಮಾಡೋಕ್ಕೆ ತಯಾರು ಮಾಡಿದ್ರು. ಆ ಕಳಕಳಿ ಸಮಾಜ ಬಗ್ಗೆ ಇತ್ತಂದ್ರೆ ಅವ್ರ ರಾಜ್ಯಾಧ್ಯಕ್ಷರಿಗೆ ಅವ್ರು BJP ರಾಜ್ಯ ಮುಖಂಡರಿಗೆ ಕರ್ಕೊಂಬಂದು ಇಲ್ಲಿ ಗುಲ್ಬರ್ಗದಾಗ ಕೋಲಿ ಸಮಾಜ ಬಗ್ಗೆ ಹೋರಾಟ ಮಾಡಲಿ. ಅವ್ರು ST ಫೈಲ್ ಬೆಂಗಳೂರಿಂದ ಡೆಲ್ಲಿ ಕಳ್ಸ್ಲಕ್ಕೆ ಅವ್ರು ಹೋರಾಟ ಮಾಡಲಿ. ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಅವ್ರ ಬಳಿ ಹೋರಾಟ ಮನೋಭಾವನೆ ಅಲ್ಲ, ಬೇರೆ ಸುಮ್ಮನೆ ಸುಳ್ಳು ಸುದ್ದಿ ಎಬ್ಬಿಸೋದು ಬೇರೆ ಬೇರೆ ವಿಷಯ ತೊಗೊಂಡು ಹೋರಾಟ ಮಾಡ್ತಾರೆ. ಕೋಲಿ ಸಮಾಜರು ಉಪಯೋಗ ಮಾಡ್ತಾರೆ. ನಾವಂತೂ ಅಂಥ ಹೋರಾಟ ಮಾಡೋಂಗಿಲ್ಲ, ಮಾಡಿಲ್ಲೂ ಇಲ್ಲ. ಓಕೆ.